ಹಲೋ ಡಾರ್ಲಿಂಗ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ನೋಡಕ್ ಹೊರಟಿರೋದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನಾವು ಇವತ್ತು ನೋಡಕ್ ಹೊರಟಿರೋ ಟಾಪಿಕ್ ಹೆಸರು ಸ್ಪೆರಿಕಲ್ ಮಿರರ್ಸ್ ಅಂತ ಹೇಳಿ. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸ್ವಲ್ಪ ಡೆಫಿನೇಷನ್ಸ್ ಬರುತ್ತೆ, ಪಾಯಿಂಟ್ಸ್ ಬರುತ್ತೆ. ಸೊ ಇದ್ರ ಮೇಲೆ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಬನ್ನಿ ಟಾಪಿಕ್ ಹೋಗೋಣ. ಓಕೆ. ಸೊ ಐ ರೀಡ್ ಔಟ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ ಟೆಕ್ಸ್ಟ್ ಬುಕ್ ಇಂದ ಓದಿ ಹೇಳ್ತೀನಿ ನಿಮ್ಗೆ. Spherical mirrors. The reflecting surface of a spherical mirror may be curved inward or outward. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಮಿರರ್ ತೆಗಿತೀನಿ. ಒಂದು ಸೆಕೆಂಡ್ ಇರಿ. ಸೊ ಕನ್ಸಿಡರ್ 1 minute. ಸೊ ಇವಾಗ ನಾನೊಂದು ಸ್ಪಿಯರ್ ತೆಗಿತೀನಿ. ಸೊ ಎಲ್ಲರಿಗೂ ಸ್ಪಿಯರ್ ಅಂದ್ರೆ ಗೊತ್ತು. ಓಕೆ, ದಿಸ್ ಇಸ್ ಕಾಲ್ಡ್ ಸ್ಪಿಯರ್. ಆಯ್ತಾ? ಈ ಸ್ಪಿಯರ್ನ ಇವಾಗ ನಾನು ಹಾಫ್ ಕಟ್ ಮಾಡ್ತೀನಿ. ಓಕೆ, ಇವಾಗ ಇದು ಒಂದು ಪಾರ್ಟ್ ಆಯ್ತು. ಓಕೆ, ಅಂಡ್ ಇದು ಒಂದು ಪಾರ್ಟ್ ಆಯ್ತು. ಆಯ್ತಾ? ಈ ಪಾರ್ಟ್ನ ನಾನು ಇಲ್ಲ ಅಂಟಿಸಿದ್ದೀನಿ. ಹಿಯರ್ ಐ ಹ್ಯಾವ್ ಶೋನ್. ಇಲ್ಲಿ ತೋರಿಸಿದ್ದೀನಿ. ಈ ಒಂದು ಪಾರ್ಟ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಓಕೆ, ಇವಾಗ ನೋಡಿ. A spherical mirror whose reflecting surface is curved inward, that is faces towards the center of the sphere, is called concave mirror. ಸೊ ಇದು ಕಾನ್ಕೇವ್ ಮಿರರ್. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಕಾನ್ಕೇವ್ ಮಿರರ್ ಅಂತಂದ್ರೆ. ಸೊ ಇವಾಗ ಈ ಸ್ಪಿಯರ್ ನಾನು ಕಟ್ ಮಾಡಿದೀನಿ ಅಲ್ವಾ, ಇದು ಹಿಂಗಿದೆ ಅಲ್ವಾ, ಓಕೆನಾ? ಇವಾಗ ಇದು ಮಿರರ್, ಇಲ್ಲಿ ಮಿರರ್ ಇದೆ. ಓಕೆ, ಇದು ಈ ಶೇಪ್ ಅಲ್ಲಿ ಇದೆ. ಅದು ಬ್ಯಾಕ್ ಸೈಡ್ ಆಫ್ ದ ಮಿರರ್, ಹಿಂದ್ಗಡೆದು. ಇದು ಫ್ರಂಟ್ ಸೈಡ್. ಇಲ್ಲಿ ಸನ್ರೈಸ್ ಬರುತ್ತೆ, ಆರ್ ಅಂತ ಬರಿತೀನಿ. ಸೊ ಇವಾಗ ನೋಡಿ, ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ ಕರ್ವ್ಡ್ ಆಗಿತ್ತು ಅಂತಂದ್ರೆ ಇದನ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಆಯ್ತಾ? ಇನ್ವರ್ಡ್ ಕರ್ವ್ಡ್ ಆಗಿತ್ತು ಅಂದ್ರೆ ಇದನ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಫೈನ್, ಅರ್ಥ ಆಯ್ತಾ ಕಾನ್ಕೇವ್ ಮಿರರ್? ಇವಾಗ ನೋಡಿ. ಸೊ ಇದೇ ಒಂದು ಡಯಾಗ್ರಾಮ್ ನ ನಾನು ಹಿಂಗ್ ತೆಗಿತೀನಿ ಇವಾಗ. ಓಕೆ. ಸೊ ಇವಾಗ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್, ಹೊರಗಡೆ ಕರ್ವ್ಡ್ ಆಗಿತ್ತು ಅಂತಂದ್ರೆ ಇಲ್ಲಿ ಸನ್ರೈಸ್ ಬೀಳುತ್ತೆ, ರೇಸ್ ಆರ್ ಲೈಟ್ ರೇಸ್ ಇಲ್ಲಿ ಬೀಳುತ್ತೆ. ಸೊ ಇಫ್ ಇಟ್ ಇಸ್ ಕರ್ವ್ಡ್ ಔಟ್ ಸೈಡ್, ಇದನ್ನ ನಾವು ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್. ಅರ್ಥ ಆಯ್ತಾ? ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್. ಓಕೆ. ಸೊ ಕರ್ವ್ಡ್ ಇನ್ವರ್ಡ್ ಇದ್ರೆ ಕಾನ್ಕೇವ್, ಕರ್ವ್ಡ್ ಔಟ್ವರ್ಡ್ ಇದ್ರೆ ಕಾನ್ವೆಕ್ಸ್. ಫೈನ್. ಓಕೆ. ಸೊ 1 second. ಓಕೆ. ಸೊ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಅರ್ಥ ಆಯ್ತಾ? ಸೊ ಇವಾಗ ಇದ್ರ ರಿಲೇಟೆಡ್ ಆಫ್ ಸರ್ಟನ್ ಪಾಯಿಂಟ್ಸ್ ನೋಡೋಣ. ಓಕೆ. ಸೊ ಫಸ್ಟ್ ಒನ್ ಇಸ್ ಕಾಲ್ಡ್ ಪೋಲ್. ಫಸ್ಟ್ ಒನ್ ಪೋಲ್ ಅಂತ. ಓಕೆ. ಸೊ ಪೋಲ್ ಅಂದ್ರೆ ಏನು? ಸೊ ದ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಸ್ಪಿಯರ್ is a point called pole. The center of the reflecting surface of the spherical mirror is called pole. ಸೊ ಇವಾಗ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ವಾ ನಮ್ದು. ಇವಾಗ ಇದ್ರ ಸೆಂಟರ್ ಎಲ್ಲಿದೆ? ಇಲ್ಲಿದೆ. ಆಯ್ತಾ? ಇದನ್ನ ನಾವು ಪೋಲ್ ಅಂತ ಕರಿತೀವಿ. ಇದು ಕಾನ್ವೆಕ್ಸ್ ಅಲ್ವಾ, ಇದ್ರ ಸೆಂಟರ್ ಎಲ್ಲಿದೆ? ಇಲ್ಲಿದೆ. ಆಯ್ತಾ? ಇದನ್ನ ನಾನು ಪೋಲ್ ಅಂತ ಕರಿತೀನಿ. ಸೊ ಪೋಲ್ ಇಸ್ ಡಿನೋಟೆಡ್ ಬೈ ಪಿ. ಓಕೆ, ಐ ರಿಪೀಟ್. ನೋಡಿ. ಸೊ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಸೆಂಟರ್ ಏನಿರುತ್ತಲ್ಲ ಅದನ್ನ ನಾವು ಪೋಲ್ ಅಂತ ಕರಿತೀವಿ. ಫೈನ್. ಸೊ ಇಟ್ ಇಸ್ ದ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕಾಲ್ಡ್ ಪೋಲ್. ಓಕೆನಾ? ಇಟ್ ಲೈಸ್ ಆಲ್ವೇಸ್ ಆನ್ ದ ಸರ್ಫೇಸ್ ಆಫ್ ದ ಮಿರರ್ and it is represented by phi. Next, the reflecting surface of a spherical mirror forms a part of a sphere. Okay, the reflecting surface of a spherical mirror forms a part of a sphere. This sphere has center. The point is called center of the curvature. ಇವಾಗ ನೋಡಿ, ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಐ ಮೇಕ್ ಇಟ್ ಈಸಿ. ಓಕೆ, ಇವಾಗ ನೋಡಿ. ಸೊ ಇದು ಮಿರರ್ ಹಾಫ್ ಭಾಗ ಅಲ್ವಾ, ನಾನು ಫುಲ್ ಮಿರರ್ ತೆಗಿತೀನಿ ಇವಾಗ. ಇದು ಸ್ಪಿಯರ್. ಆಯ್ತಾ? ಈ ಕಡೆ ಒಂದು ಮಿರರ್ ಇದೆ, ಈ ಕಡೆ ಒಂದು ಮಿರರ್ ಇದೆ. ಜಸ್ಟ್ ಇಮ್ಯಾಜಿನ್. ಓಕೆ. ಇವಾಗ ಇದೊಂದು ಕಂಪ್ಲೀಟ್ ಸ್ಪಿಯರ್ ಅಲ್ವಾ, ಇವಾಗ ಈ ಮಿರರ್ ಪಾರ್ಟ್ ಬಿಟ್ಬಿಡಿ. ಇವಾಗ ಸ್ಪಿಯರ್ ಅಲ್ವಾ, ಇದ್ರ ಸೆಂಟರ್ ಪಾರ್ಟ್ ಇರುತ್ತಲ್ಲ. ಸೊ ಹಿಯರ್ ಸಮ್ವೇರ್ ಇಟ್ ವಿಲ್ ಕಮ್. ಸೊ ಇದನ್ನ ಏನಂತ ಕರಿತೀವಿ? ನಾನು ಸಿ ಅಂತ ಕರಿತೀನಿ. ಓಕೆ.
ಈ ಸಿ ಏನ್ ಡಿನೋಟ್ ಮಾಡುತ್ತೆ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಸಾರಿ ಸೆಂಟರ್ ಆಫ್ ಕರ್ವೇಚರ್. ಆಯ್ತಾ? ಇನ್ನೊಂದ್ ಸಲ ಈಸಿಯಾಗಿ ಹೇಳೋಕ್ ಹೇಳ್ತೀನಿ. ಇವಾಗ ಇದನ್ನ ನಾವು ಹೋಲ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದ್ರ ಸೆಂಟರ್ ಏನಿರುತ್ತಲ್ಲ, ಆ ಸ್ಪಿಯರ್ ಸೆಂಟರ್ ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಡೋಂಟ್ ಕನ್ಫ್ಯೂಸ್ ವಿತ್ ಪೋಲ್. ಪೋಲು ರಿಫ್ಲೆಕ್ಟಿಂಗ್ ಸರ್ಫೇಸ್ ಸೆಂಟರ್, ಇದ್ರದ್ದು ಇದು ಕರ್ವೇಚರ್ ಸ್ಪಿಯರ್ ಸೆಂಟರ್. ಓಕೆ, so the point where the center of the curvature of the spherical mirror is represented by C. Please note that the surface center of curvature is not part of the mirror. ಇದು ಮಿರರ್ ಪಾರ್ಟ್ ಆಗಿರಲ್ಲ. ದಿಸ್ ಇಸ್ ನಾಟ್ ವಿಲ್ ಬಿ ದ ಪಾರ್ಟ್ ಆಫ್ ದ ಮಿರರ್. ರಿಮೆಂಬರ್, ಸೆಂಟರ್ ಆಫ್ ಕರ್ವೇಚರ್ ವಿಲ್ ಬಿ ನಾಟ್ ದ ಪಾರ್ಟ್ ಆಫ್ ಮಿರರ್. ಓಕೆ, ಸೊ ಇಟ್ ವಿಲ್ ಬಿ ಆಲ್ವೇಸ್ ಲೈಯಿಂಗ್ ಔಟ್ಸೈಡ್ ಆಫ್ ದ ಮಿರರ್. ಓಕೆ, ಸೊ ಇಲ್ಲಿ ಕಾನ್ಕೇವ್ ಮಿರರ್ಗೆ, ಇಫ್ ಇಟ್ ಇಸ್ ಇನ್ ಕಾನ್ಕೇವ್ ಮಿರರ್, ಸೊ ಇಟ್ ವಿಲ್ ಬಿ ಹಿಯರ್, ಇಲ್ಲಿರುತ್ತೆ. ಇಫ್ ಇಟ್ ಇಸ್ ಕಾನ್ವೆಕ್ಸ್, ಇಲ್ಲಿರುತ್ತೆ. ಕಾನ್ಕೇವ್ ಮಿರರ್ಗೆ ಮುಂದೆ ಬರುತ್ತೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಮುಂದೆ ಬರುತ್ತೆ. ಕಾನ್ವೆಕ್ಸ್ ಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಹಿಂದೆ ಬರುತ್ತೆ. ಫೈನ್. ಓಕೆ, ಸೊ ಇಟ್ ಲೈಸ್ ಬಿಹೈಂಡ್ ದ ಮಿರರ್ ಇನ್ ದ ಕಾನ್ವೆಕ್ಸ್ ಮಿರರ್. ಯು ಮೇ ನೋಟ್, ಓಕೆ ತೋರಿಸಿದ್ದೀನಿ. ದ ರೇಡಿಯಸ್ ಆಫ್ ದ ಸ್ಪಿಯರ್ ಆಫ್ ವಿಚ್ the radius of a sphere of which the reflecting surface of the spherical mirror forms a part is called radius of curvature. ಓಕೆ, ಸೊ ರೇಡಿಯಸ್ ಆಫ್ ಕರ್ವೇಚರ್ ಇದು ಹೇಳ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಇದು ಸೆಂಟರ್ ಅಂತ ಹೇಳಿದ್ನಲ್ಲ ನಾನು, ಈ ಸೆಂಟರ್ ಇಂದ ಇಲ್ಲಿವರೆಗೂ, ಈ ಸೆಂಟರ್ ಇಂದ ಇಲ್ಲಿವರೆಗೂ ಇದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಸೆಂಟರ್ ಆಫ್ ಕರ್ವೇಚರ್ ರೇಡಿಯಸ್. ಓಕೆ, ಇದನ್ನ ರೇಡಿಯಸ್ ಅಂತ ಕರಿತೀವಿ. ಓಕೆ, ಸೊ ಸೆಂಟರ್ ಇಂದ ಮಿರರ್ ಸರ್ಫೇಸ್ಗೆ ಒಂದು ಲೈನ್ ಲೆಂತ್ ಬರುತ್ತಲ್ಲ, ಅದನ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಐ ವಿಲ್ ರಿಪೀಟ್ ಇಟ್ ಅಗೇನ್. ಸೆಂಟರ್ ಆಫ್ ಕರ್ವೇಚರ್ ಆಯ್ತಲ್ಲ. ಇವಾಗ ಇದು ಮಿರರ್ ಅಲ್ವಾ, ಇದು ಸಿ. ಐ ವಿಲ್ ರೈಟ್ ಇಟ್ as ಸಿ, ಸೆಂಟರ್ ಆಫ್ ದ ಕರ್ವೇಚರ್. ಇಲ್ಲಿಂದ ಇಲ್ಲಿಗೆ ಒಂದು ಲೆಂತ್ ಬರುತ್ತಲ್ಲ, ಅದನ್ನ ರೇಡಿಯಸ್ ಅಂತ ಕರೀತಾರೆ. ಓಕೆ, ಇದು ರೇಡಿಯಸ್. ಓಕೆ, ನೆಕ್ಸ್ಟ್ now a line passing through the pole and the center of the curvature of a spherical mirror. The line is called principal axis. ಓಕೆ, ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಹೋಗುತ್ತಲ್ಲ, ಈ ಲೈನ್ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ವೆರಿ ಈಸಿ. ಓಕೆ, ಇದನ್ನ ಪಿ ಅಂತ ಬರೀ, ವೆರಿ ಇಂಪಾರ್ಟೆಂಟ್ ಅಷ್ಟೇ. ಪಾಯಿಂಟ್ಸ್ ಟು ರಿಮೆಂಬರ್ ಏನು? ಫಸ್ಟ್ ಪೋಲ್, ಸೆಕೆಂಡ್ ಏನು ಸೆಂಟರ್ ಆಫ್ ಕರ್ವೇಚರ್, ಥರ್ಡ್ ಏನು ರೇಡಿಯಸ್, ಫೋರ್ತ್ ಏನು ಪ್ರಿನ್ಸಿಪಲ್ ಆಕ್ಸಿಸ್. ಇಷ್ಟೇ, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಬಾಯ್.